ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಸಾರಿ, ಈ ಟೈಮಲ್ಲೂ ಆಫೀಸ್ ಕೆಲಸ ಮಾಡ್ತೀನಿ ಅಂತ ಕೋಪ ಮಾಡ್ಕೋಬೇಡ. ಈಗಲೇ ಹೋಗಿ ಅಜ್ಜಿ ಕೊಟ್ಬಿಟ್ಟು ಬರ್ತೀನಿ. ಇಲ್ಲ, ಇವತ್ ನಂದನ್ ಅವ್ರ ಹತ್ರ ಮಾತಾಡ್ಲೇಬೇಕು. ಅವ್ರು ನನ್ನಿಂದ ದೂರ ಇರೋ ಹಾಗೆ ಮಾಡ್ಬೇಕು. ಸಾರಿ ಅಜ್ಜಿ, ನನಗೆ ಈ ಫೈಲ್ ನೋಡೋಕ್ಕೆ ಆಗಲಿಲ್ಲ. ಪರವಾಗಿಲ್ಲ, ನಾನು ಪ್ರೋಸೆಸ್ ಮಾಡಿಸ್ತೀನಿ. ಹಾಗೆ ನೀನು ಇನ್ನು 2 ತಿಂಗಳಲ್ಲಿ ಪ್ರಾಜೆಕ್ಟ್ ಶುರು ಮಾಡ್ಕೋಬಹುದು. ಅಲ್ಲಿಂದ ನನ್ನ ಜವಾಬ್ದಾರಿ ಮತ್ತೆ ನಿನ್ನ ಜವಾಬ್ದಾರಿ ಎಲ್ಲವೂ ಹೆಚ್ಚಾಗತ್ತೆ. ಅದು ನಿನಗೆ ಗೊತ್ತಿಲ್ಲ. ನನ್ನ ಮೇಲೆ ನಂಬಿಕೆ ಇಟ್ಕೊಟ್ಟಿರೋ ಜವಾಬ್ದಾರಿನ ನಾನು ಸರಿಯಾಗೇ ನಿಭಾಯಿಸ್ತೀನಿ. ನೀನು ಬರೀ ನಿನ್ನ ಸೊಸೆನ ಹೊಗಳೋದಲ್ಲ, ಈ ಮೊಮ್ಮಗನೂ ಹೊಗಳಬೇಕು. ಹಂಗೆ ಮಾಡ್ತೀನಿ. ಓಹೋ, ಗಂಡ ಹೆಂಡತಿ ಮಧ್ಯೆನೇ ಸ್ಪರ್ಧೆನಾ? ಮತ್ತೆ ಯಾವಾಗಲೂ ಇರೋ ಬರೋ ಪ್ರೀತಿನೆಲ್ಲ ನನ್ನ ಮೇಲೆ ಸುರಿತಿದ್ ನೀನು ಇವಾಗ ಎಲ್ಲದಕ್ಕೂ ಪದ್ಮಿನಿ ಪದ್ಮಿನಿ ಅಂತಿದ್ರೆ ಉರಿಯಲ್ವಾ? ತರ್ವೆ, ಈ ರೀತಿ ಬರೀ ತಲೆ ಹರಟೆ ಮಾಡೋದಲ್ಲ. ನಿನ್ನ ಹೆಂಡತಿಗೆ ನೀನು ಒಳ್ಳೆ ಗಂಡನಾಗಬೇಕು. ಅದ್ರ ಜೊತೆಗೆ ಈ ಮನೆ, ನಮ್ಮ ಬಿಸ್ನೆಸ್ ಎರಡೂ ನಿಭಾಯಿಸೋದನ್ನ ಚೆನ್ನಾಗಿ ಕಲಿಬೇಕು. ನಮ್ಮ ಬಿಸ್ನೆಸ್ನ ತುಂಬ ಎತ್ತರಕ್ಕೆ ತಗೊಂಡು ಹೋಗ್ತೀಯ ಅನ್ನೋ ನನ್ನ ನಂಬಿಕೆನ ಸುಳ್ಳು ಮಾಡೋ ಹಾಗಿಲ್ಲ. ಒಂದು ಕೇಳ್ಬೋದಾ ಅಜ್ಜಿ, ಯಾಕೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ನಿಂಗೆ? ಯಾಕೆ ಅಂದರೆ ನೀನು ನನ್ನ ಮಾತುಗಳನ್ನು, ನಿರ್ಧಾರಗಳನ್ನು, ಆದರ್ಶಗಳನ್ನು ಗೌರವಿಸ್ತೀಯ ಕಣೋ. ನೀನು ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳಿಲ್ಲ. ಈ ಅಮ್ಮಾಜಿ ಕನಸನ್ನು ಯಾವತ್ತೂ ಕೆಳಗೆ ಬೀಳ್ದಿರೋ ಹಾಗೆ ನೋಡ್ಕೋತೀಯ. ಅದಕ್ಕೆ ಇವತ್ತು ಫುಲ್ ಹ್ಯಾಪಿ ಅಲ್ಲ ಮೇಡಮ್ ಅವರು? ಸ್ವೀಟ್ ಮಾಡಿದ್ದ ಗ್ರೇಟ್ ಅಮ್ಮಾಜಿ ಹತ್ರನೇ ಭೇಷ್ ಅನ್ಸ್ಕೊಂಡಿದ್ದೀರಾ. ಅದೇ ಸ್ವೀಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಿ ಪಾಪು ಹುಡುಗಂಗೆ ಏನೂ ಇಲ್ಲ, ದೂರದಿಂದ ಒಂದು ಥ್ಯಾಂಕ್ಸ್ ಅಂತ ಸನ್ನೆ ಮಾಡಿದ್ದ ಅಷ್ಟೆ. ಇರಲಿ, ನಮಗೆ ಸೇರ್ಬೇಕಾಗಿರೋದನ್ನ ನಾವು ಬಡ್ಡಿ ಸಮೇತ ವಸೂಲಿ ಮಾಡೇ ಮಾಡ್ತೀವಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆ. ಅದೇ ಮಾವ ಸಾಲ ಮಾಡಿದಾರಲ್ಲ, ಅದನ್ನೆಲ್ಲ ಕ್ಲಿಯರ್ ಮಾಡೋಣ ಅಂತಿದ್ದೆ. ಆದರೆ ಮಾವ ನಿನ್ನೆ ನಾನು ಕೊಟ್ಟಿದ್ದ ಬಡ್ಡಿ ಹಣನೇ ಸಾಕು, ಮಿಕ್ಕಿದ ಸಾಲನೆಲ್ಲ ತಾನೇ ತೀರ್ಸ್ಕೊತೀನಿ ಅಂತ ಹಠ ಹಿಡ್ದಿದ್ದಾರೆ. ಇವತ್ತು ಬೆಳಗ್ಗೆ ನಾವು ಹೊರಡುವಾಗ ನನ್ನ ಕೈಲಿ ಆದಷ್ಟು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆದರೆ ಮಾವ ಒಪ್ತಾನೆ ಇಲ್ಲ. ಅಪ್ಪಯ್ಯ ಹಂಗೇನೆ, ನೀವು ಅವ್ರಿಗೆ ನೆನೆ ದುಡ್ಡು ಕೊಟ್ಟಲ್ಲ ಅಂತಾನೆ ನೊಂದ್ಕೊಂಡಿರ್ತಾರೆ. ಆದರೆ ನೀನು ಮಾವನಷ್ಟು ಸ್ವಾಭಿಮಾನಿ ಅಲ್ಲ ಅಲ್ವಾ? ಯಾಕೆ? ಸ್ವಾಭಿಮಾನಿ ಅಂದರೆ ಯಾರು? ಯಾರ ಹತ್ರ ಏನೂ ತೊಗೊಳಲ್ಲ, ಅಕಸ್ಮಾತ್ ತೊಗೊಂಡ್ರು ಏನೂ ಇಟ್ಕೊಳ್ದೆ ಬಡ್ಡಿ ಸಮೇತ ವಾಪಸ್ ಕೊಟ್ಬಿಡ್ತಾರೆ. ಅವ್ರೆ ತಾನೇ ಸ್ವಾಭಿಮಾನಿ. ಹ್ಞೂ, ಯಾಕೆ ಹಿಂಗೆಲ್ಲ ಕೇಳ್ತಿದ್ದೀರಾ? ನೀನೆಲ್ಲ ನನ್ನ ಹತ್ರ ತೊಗೊಂಡಿರೋದನ್ನ ವಾಪಸ್ ಕೊಟ್ಟಿದ್ಯಾ? ಅವತ್ತು ಊರು ಸುತ್ತವ ಕೊಟ್ಟೆ, ಮದುವೆ ಮನೇಲಿ ಕೊಟ್ಟೆ, ಯಾವ್ದಾದ್ರು ಒಂದನ್ನಾದ್ರೂ ವಾಪಸ್ ಕೊಟ್ಟಿದ್ಯಾ? ಅಪ್ಲಿಕೇಶನ್ ಹಾಕಿದ್ದೀನಿ. ಸ್ವಾಭಿಮಾನಿ ಆಗಿದ್ರೆ ವಾಪಸ್ ಕೊಟ್ಬಿಡು. ಈಗ ಹಾಲು ಕುಡಿಯೋಣವಾ? ಅಲ್ಲ, ನಂಗೊಂದು ಡೌಟು. ಈ ಹೊಸದಾಗಿ ಮದುವೆ ಆದವ್ರಿಗೆ ಹಾಲೇ ಯಾಕೆ ತಂದು ಕೊಡ್ತಾರೆ? ಕಾಫಿನೋ ಜ್ಯೂಸೋ ಕೊಡ್ಬೋದಲ್ವಾ? ಪದ್ಮಿನಿ, ಫಾರ್ ಅ ಚೇಂಜ್ ನಾವಿಬ್ರು ಕಾಫಿ ಮಾಡ್ಕೊಂಡು ಕುಡಿಯೋಣವಾ? ಟ್ರೆಂಡ್ ಸೆಟರ್ ಗಂಡ ಹೆಂಡತಿ ಆಗ್ಬಿಡ್ತೀವಿ. ಕಮಾನ್. ರಾತ್ರಿ ಮಲಗುವಾಗ ಹಸುವಿನ ಹಾಲು ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರ್ತೈತೆ, ಅದಕ್ಕೆ ಹಾಲು ಕುಡಿತಾರೆ. ಈ ಕಾಫಿ ಗೀಫಿ ಎಲ್ಲ ಕುಡಿದ್ರೆ ಎಲ್ಲಿ ನಿದ್ದೆ ಬರ್ತೈತೆ? ಹೊಸ್ದಾಗಿ ಮದುವೆ ಆದವ್ರು ನಿದ್ದೆ ಬರಬೇಕು. ತಗೋ ಕುಡಿ. ನೀವೇ ಕುಡೀರಿ.
ವಾವ್, ಎಷ್ಟು ಚೆನ್ನಾಗಿದೆ ಇದು. ತಗೋ ಟೇಸ್ಟ್ ಮಾಡು. ಚೆನ್ನಾಗಿದೆ ಅಂತೀರಾ, ನೀವೇ ಕುಡೀರಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಪದ್ಮಿನಿ. ನೋಡು, ಫುಲ್ ಕುಡಿದ್ಬಿಡ್ತೀನಿ, ಆಮೇಲೆ ನಿಂಗಿಲ್ಲ ಅಂತ ಕೋಪ ಮಾಡ್ಕೊಳಂಗಿಲ್ಲ. ಪರವಾಗಿಲ್ಲ. ಏನಿದು? ಯಾರ್ ಲೆಟ್ರ್ ಇದು? ಕೈಯಲ್ಲಿ ಬರ್ದಿರೋ ಹಾಗಿದೆ. ನೀನು ಸರಿಯಾಗಿ ಕಾಣಿಸ್ತಾನೆ ಅಲ್ವಲ್ಲ? ಕನ್ನಡ ಕೈಲಿಟ್ಟೆ. ಇಲ್ಲಿಟ್ಟೆ ನಾನು. ಪದ್ಮಿನಿ, ಹಾಲು ತುಂಬ ಟೇಸ್ಟಿಯಾಗಿದೆ. ಅದು ಯಾವ ಬಾದಾಮ್ ಪುಡಿ ಹಾಕಿದಾರೋ ಗೊತ್ತಿಲ್ಲ. ನೀನು ಟೇಸ್ಟ್ ನೋಡು, ಇಲ್ಲಾಂದ್ರೆ ನಾನೇ ಎಲ್ಲ ಖಾಲಿ ಮಾಡ್ಬಿಡ್ತೀನಿ. ತಗೋ. ಅದು ನಂದನವ್ರೆ, ನಿಮ್ಮ ಹತ್ರ ನಾನು ಏನೋ ಹೇಳಬೇಕಾಗಿತ್ತು. ಏನು ಹೇಳಬೇಕು? ನೀನು ಏನು ಮಾತಾಡೋದಿದ್ರು ಮೊದಲು ಹಾಲನ್ನು ಟೇಸ್ಟ್ ಮಾಡಿ ಆಮೇಲೆ ಮಾತು ಶುರು ಮಾಡು. ನಂಗೆ ಗೊತ್ತು ನೀನು ನನ್ನ ಹತ್ರ ತುಂಬ ತುಂಬ ಮಾತಾಡೋಕ್ಕಾಯ್ತಿದೀಯ ಅಂತ. ನಾವು ಮದುವೆ ಆದಾಗಿಂದ ಇಲ್ಲಿವರೆಗೂ ನಮಗೆ ನಮ್ಮದೇ ಆದ ಟೈಮೇ ಸಿಕ್ಕಿಲ್ಲ. ನೀನೊಂದು ರೂಮು, ನಾನೊಂದು ರೂಮು, ಜೊತೆಗೆ ಯಾವಾಗ ನೋಡಿದ್ರು ನಮ್ಮ ಹತ್ರ ಯಾರಾದರೂ ಒಬ್ರು ಇರ್ತಿದ್ರು. ನೆನ್ನೆ ನೋಡಿದ್ರೆ ಇಬ್ರಿಗೂ ಮನ್ಸಿಗೆ ಬೇಜಾರಾಗಿ ಮಲಗಿಬಿಟ್ವಿ. ಬಟ್ ಇವತ್ತು ಇಡೀ ರಾತ್ರಿ ನಮ್ಮದೇ. ನನ್ನ ಜೊತೆ ಆಡಬೇಕಾಗಿದ್ದ ಮಾತನ್ನೆಲ್ಲ ಸುರುಳಿ ಕಟ್ಕೊಂಡಿದ್ಯಲ್ವಾ? ಇವತ್ತ ಸುರುಳಿ ಬಿಚ್ಕೊಳ್ಳಿ. ತಗೋ. ಡೀರ್ ಪದ್ದು, ನೀನೇನು ಅಂದ್ಕೊಳ್ಳಿಲ್ಲ ಅಂದರೆ ಇನ್ನೊಂದೇ ಒಂದು ಸಿಪ್ ಕುಡಿಲ್ಲ? ಇನ್ನೊಂದು ಸಿಪ್ ಅಷ್ಟೇ. ಅದಕ್ಕೇನಂತೆ, ಕುಡೀರಿ. ನನ್ನ ಮುದ್ದು ನೀನು. ನಿನ್ನ ಬಾಯಿಲಿ ಇಲ್ಲ ಅಂತ ಬರೋದೇ ಇಲ್ಲ ಅಲ್ವಾ? ಯಾರಾದರೂ ಏನಾದರೂ ಕೇಳಿದ್ರೆ ದಿಢೀರ್ ಅಂತ ಕೊಟ್ಬಿಡ್ತೀಯ. ದಾನ ಶೂರ ಕರ್ಣಿ ನೀನು. ಆದರೆ ಈ ಗಂಡಿಗೆ ಒಂದು ಮುತ್ತು ಮಾತ್ರ ಸ್ಯಾಂಕ್ಷನ್ ಮಾಡಲಿಲ್ಲಪ್ಪ. ವೈ ಪದ್ದು, ವೈ 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 ವೈ. ನೀನು ಉತ್ತರ ಹೇಳೋ ಗ್ಯಾಪಲ್ಲಿ ಒಂದು ಸಿಪ್ ಕುಡಿದು ಬಿಡ್ತೀನಿ. ಆಹಾ, ಅಮೃತ ಇದು. ಪದ್ಮಿನಿ ಎಲ್ಲೋದೆ? ಏಯ್ ಪ್ಲೀಸ್ ಹಂಗೆಲ್ಲ ನಗಬೇಡ. ನಾನು ಹಾಡು ತಡ್ಕೊಳಲ್ಲ. ಹುಡುಗರ ಜೀವನ ಹಾಳು ಮಾಡೋದೇನಂತೆ ಗೊತ್ತಾ? ಹುಡುಗಿರ್ ನಗು ಅಂತೆ. ಬಟ್ ನನ್ನ ಜೀವನ ಹಾಳಾಗಿಲ್ಲ ಬಿಡು ನಿನ್ನ ನಗುವಿಂದ. ಯಾಕಂದ್ರೆ ನಿದ್ದು ಮುದ್ದಾದ ನಗು. ಅವತ್ತು ನಿನ್ನ ರಸ್ತೆಯಲ್ಲಿ ನೋಡಿದಾಗ ನಿನ್ನ ಮುಖದಲ್ಲಿ ನಗು ಅಂತೂ ಇರಲಿಲ್ಲ, ಆದರೆ ಒಂದು ಇನ್ನೋಸೆನ್ಸ್ ಇತ್ತು. ಅದಕ್ಕೆ ಮರಳಾಗಿ ಮದುವೆ ಆದರೆ ನಿನ್ನೆ ಆಗೋದು ಅಂದ್ಕೊಂಡೆ. ಅಶ್ವಿನಿ ದೇವತೆಗಳು ಫ್ರೀ ಆಗಿದ್ರು ಅನ್ಸುತ್ತೆ, ಕರೆಕ್ಟಾಗಿ ತಥಾಸ್ತು ಅಂದಿದ್ದಾರೆ. ಇವತ್ತು ಮದುವೆ ಆಗಿ ನನ್ನ ಹೆಂಡತಿಯಾಗಿ ಪಕ್ಕದಲ್ಲಿ ಕೂತಿದ್ಯಾ. ಲಕ್ಕಿ ಅಂದ್ರೆ ಈ ನಂದನೆ ತಾನೆ. ನಗ್ಬೇಡ ಅಂದ್ರೂ ನಗ್ತ್ಯಾ ಕಳ್ಳಿ. ಇವ್ರು ಯಾಕೆ ಹಿಂಗ್ ಹೇಳ್ತಿದ್ದಾರೆ? ನಾನೇನ್ ನಗ್ತಾ ಇದ್ದೀನ? ನನಗೆ ಮೊದಲೇ ನಿನ್ನ ಮೇಲೆ ಪ್ರೀತಿ ಜಾಸ್ತಿ.
ನೀನು ಹೀಗೆ ನಗ್ತಾನೆ ಇದ್ರೆ ಪ್ರೀತಿ ಓವರ್ಲೋಡ್ ಆಗಿ ಬ್ಲಾಸ್ಟ್ ಆಗಿಬಿಡುತ್ತೆ. ಆಮೇಲೆ ನಾನು ಏನು ಮಾಡ್ತೀನಿ ಗೊತ್ತಾ? ಪದ್ಮಿನಿ ದೂರ ಹೋಗ್ತಿದ್ಯಾ? ಕೋಪನಾ? ಓ, ಇವತ್ತು ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಲ್ವಾ? ಓ ನೋಡು, ಮಾತಾಡ್ತಾ ಮಾತಾಡ್ತಾ ನಿಂಗೆ ಇದನ್ನು ಕೊಡೋದೇ ಮರ್ತೋದೆ. ತಗೋ, ಒಂದು ನಿಮಿಷ, ಇನ್ನೊಂದೇ ಒಂದು ಸಿಪ್ ಕುಡಿದು ಬರ್ತೀನಿ. ಏಯ್, ಖಾಲಿನೇ ಆಗೋಯ್ತಾ? ಇದು ದೊಡ್ಡ ಅನ್ಯಾಯ ಪದ್ಮಿನಿ, ಇಷ್ಟು ಬೇಗ ಖಾಲಿ ಆಗೋಯ್ತಲ್ಲ. ಐ ಆಮ್ ಸೋ ಸಾರಿ. ನಿಂಗೊಂಚೂರು ಉಳಿಸ್ತೆ, ನಾನೇ ಎಲ್ಲ ಕುಡಿದ್ಬಿಟ್ಟೆ. ಪರವಾಗಿಲ್ಲ. ಎಲ್ಲದಕ್ಕೂ ಪರವಾಗಿಲ್ಲ ಪರವಾಗಿಲ್ಲ ಅಂತಿದ್ರೆ ಹೇಗೆ? ನೀನು ಸ್ವಲ್ಪ ಜೋರಾಗಬೇಕು ಪದ್ದು, ಇಲ್ಲಾಂದ್ರೆ ಪರವಾಗಿಲ್ಲ ಪದ್ಮಿನಿ ಅಂತ ಹೆಸರಿಟ್ಬಿಡ್ತಾರಷ್ಟೇ. ನೀನು ಸ್ವಲ್ಪ ಜಗಳ ಫೈಟು ಎಲ್ಲ ಮಾಡಿ ನಿಮ್ದೇನಿದೆ ಅದನ್ನು ಕಿತ್ಕೋಬೇಕಪ್ಪ. ಅಟ್ಲೀಸ್ಟ್ ಈ ಗಂಡನ ಹತ್ರ ಜಗಳ ಆಡ್ತಾ ಇದ್ರೆ ಏನು ಕತೆ? ಯಾಕೋ ತುಂಬಾ ಮಾತಾಡ್ತಿದಾರಲ್ಲ ಇವರು. ಆದರೆ ಪಾಪದ ಹುಡುಗಿ ನೀನು, ತುಂಬ ಒಳ್ಳೆಯವಳು. ನಂಗೆ ನೀನು ಹಿಂಗಿದ್ರೇನೆ ಇಷ್ಟ. ಏನೊಂದು ಹೇಳ, ಐ ಲವ್ ಯು. ನಾನು ನಿಮ್ಗೇನು ಹೇಳ್ಬೇಕು? ಹೇಳು, ಧಾರಾಳವಾಗಿ ಹೇಳು. ನನ್ನ ಹತ್ರ ಹೇಳಕ್ ಇಷ್ಟೆಲ್ಲ ಪೀಠಿಕೆ ಹಾಕ್ಬೇಕಾ? ಹೇಳು. ಅದು ಅದು ನೀವು ನನ್ನ ಹತ್ರ ಬರಬೇಡಿ, ನನ್ನನ್ನು ಮುಟ್ಲೂಬೇಡಿ. ಯಾಕೆ? ಅಯ್ಯೋ, ಏನಂತ ಹೇಳೋದಪ್ಪ ಈಗ? ಓ ಗೊತ್ತು ಬಿಡಿ, ನಮ್ಮ ಜಾನು ಅಣ್ಣ ಹೇಳಿದಾನೆ, ಈ ಹುಡುಗಿರು ಬೇಡ ಅಂದ್ರೆ ಬೇಕು ಅಂತ ತಾನೆ. ಇಂಡೈರೆಕ್ಟ್ ಆಗಿ ಹತ್ರ ಬಾ ಅಂತ ಹೀಗೆ ಹೇಳ್ತಿದ್ಯಾ ಕಳ್ಳಿ. ಐ ಲವ್ ಯು ಪದ್ಮಿನಿ. ಐ ಲವ್ ಯು ಸೋ ಮಚ್. ಇಲ್ಲ ನಂದನವ್ರೆ, ಅದು ಹಿಂಗೆ ಹೇಳಿ ನಿಮ್ಗೆ ನಾನು. ಬೇಡ, ನೀನೇನು ಹೇಳ್ಬೇಡ, ಎಲ್ಲ ನಾನೇ ಹೇಳ್ತೀನಿ. ಐ ಲವ್ ಯು ಪದ್ಮಿನಿ, ಐ ಲವ್ ಯು ಸೋ ಮಚ್. ಲವ್ ಯು ಲೋಡ್ಸ್ ಪದ್ಮಿನಿ. ಐ ಲವ್ ಯು, ಐ ಲವ್ ಯು. ನಂದನವ್ರೆ, ಯಾಕೆ ಇಷ್ಟೊಂದು ನನ್ನ ಪ್ರೀತಿ ಮಾಡ್ತೀರಾ? ಈ ನಿಮ್ ಹುಚ್ಚು ಪ್ರೀತಿನೇ ನನ್ ಬಾಯಿನ ಕಟ್ಟಾಗ್ತೈತೆ. ಎಸ್, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ಎಷ್ಟು ಪ್ರೀತಿಸ್ತೀನಿ ಗೊತ್ತಾ? ನನ್ನ ಹೃದಯ ತುಂಬ ನೀನೇ ಇದೆಯಾ? ಇಲ್ಲ, ಈ ಹಾರ್ಟ್ ಅಷ್ಟು ಸಣ್ಣದಲ್ಲ ನಿಮ್ಮ ಮೇಲಿರೋ ಪ್ರೀತಿ. ಈ ರೂಮ್ ಅಷ್ಟು, ಈ ಮನೆಯಷ್ಟು ಇಲ್ಲ, ಈ ಪ್ರಪಂಚದಷ್ಟು ದೊಡ್ಡ ಪದ್ಮಿನಿ ನಿನ್ ಮೇಲಿರೋ ಪ್ರೀತಿ ನನಗೆ. ಐ ಲವ್ ಯು ಪದ್ಮಿನಿ.
ಎಂತ ಕೆಲಸ ಆಗೋಯ್ತು. ಪತ್ರ ಓದ್ಬೇಕು ಅನ್ನೋಷ್ಟೊಳಗೆ ಒದ್ದೆ ಆಗೋಯ್ತಲ್ಲ. ಯಾರ್ದಿದು? ನಂದನ್ ಅವರೇ ಅಂತ ಇದೆ. ನಂದನಿಗೆ ಪತ್ರನ ಯಾರು ಬರ್ತಿದ್ದಾರೆ? ಇದ್ಯಾಕೆ ಈ ಫೈಲಲ್ಲಿತ್ತು? ಇದೇನಾದ್ರೂ ಬಿಸ್ನೆಸ್ಗೆ ಸಂಬಂಧಪಟ್ಟಿದ ಪತ್ರನ? ನಾನು ಓದ್ಲಿ ಅಂತ ನಂದನ್ ಏನಾದ್ರೂ ಇಟ್ಟಿರ್ಬೋದಾ ಅಂತ. ನಂದನ್ ಅವರೇ, ನಿಮ್ಮ ಭೇಟಿ ಆಗ್ಲಿಲ್ಲ, ಸಿಕ್ಕಾಕೊಂಡಿದ್ದೀನಿ. ನಾನು ಯಾವತ್ತೂ ಡ್ಯಾನ್ಸ್ ಅಂತ ಮಾತು ಕೊಟ್ಟಿದ್ದೆ, ಆದರೆ ನಾನು ಇವತ್ತು ಅನಿವಾರ್ಯ ಡ್ಯಾನ್ಸ್ ಶೋಗೆ, ಅದಕ್ಕಾಗಿ ನಾನು ಹೋಗಿ ಡ್ಯಾನ್ಸ್ ಬೇಕು. ಆದರೆ ನಿಮ್ಮ ಮಾತು ಮೀರಿ ನನ್ನ ಮನಸ್ಸು ಇಲ್ಲ. ನಾನು ಡ್ಯಾನ್ಸ್ ಶೋಗೆ ಹೋಗ್ತೀನಿ, ಒಪ್ಪಿಗೆ ಕೊಡಿ ಅಂತ ಬರ್ದಿದಾರಲ್ಲ. ನಂದನ್ಗೆ ಯಾರು ಈ ಥರ ಲೆಟ್ರ್ ಬರ್ದಿರೋದು? ಯಾಕೆ ಪದ್ಮಿನಿ, ನಾಚಿಕೆ ಆಗ್ತಿದ್ಯಾ? ಏನಾಯ್ತು ಪದ್ಮಿನಿ? ನನ್ನ ಮೇಲೆ ಕೋಪನಾ ಅಥವಾ ನಾಚಿಕೆಗೆ ಹೀಗೆ ದೂರ ದೂರ ಹೋಗ್ತಾ ಇದೆಯಾ? ನಂದನ್ನವ್ರೆ, ಪ್ಲೀಸ್ ದಯವಿಟ್ಟು ನನ್ನಿಂದ ದೂರ ಇರಿ. ಈ ದೂರ ಯಾಕೆ? ನಾಚಿಕೆಗ, ಭಯಕ್ಕ? ಎರಡಕ್ಕೂ ಅಲ್ಲ. ಯಾಕೆ ಏನು ಅಂತ ಕೇಳಬೇಡಿ. ನನ್ನ ಹತ್ರ ನೀವು ಬರೋದು ನನಗಿಷ್ಟ ಇಲ್ಲ ಅಷ್ಟೇ. ಕಮಾನ್ ಪದ್ಮಿನಿ, ತಮಾಷೆ ಸಾಕು. ಇದು ತಮಾಷೆ ಅಲ್ಲ, ನಿಜನೇ ಹೇಳ್ತಿರೋದು. ನಾನು ನೀವು ದೂರ ಇರಬೇಕು, ಇದನ್ನೇ ಆಗ್ಲಿಂದ ಹೇಳೋಣ ಅಂತ ಪ್ರಯತ್ನ ಮಾಡ್ತಿರೋದು. ಪ್ಲೀಸ್ ನಂದನ್ನವ್ರೆ. ಏನ್ ಹೇಳ್ತಿದ್ಯಾ ನೀನು? ದೂರ ಇರ್ಬೇಕಾ? ಯಾಕೆ? ಕಾರಣ ಏನು? ಈಗಲೇ ಏನು ಹೇಳಕ್ಕಾಗಕ್ಕಿಲ್ಲ, ಆದ್ರೆ ಪ್ಲೀಸ್ ನನ್ನ ಹತ್ರ ಬರಬೇಡಿ. ನನಗೆ ಸ್ವಲ್ಪ ಅವಕಾಶ ಕೊಡಿ, ಆಮೇಲೆ ನಾನೇ ನಿಮ್ಗೆ ಎಲ್ಲ ಕಾರಣನೂ ಹೇಳ್ತೀನಿ. ಈಗೇನು ಕೇಳಬೇಡಿ. ಏನ್ ಹುಡುಕಾಟ ಆಡ್ತಾ ಇದೀಯಾ? ನಾನು ಯಾಕೆ ದೂರ ಇರ್ಬೇಕು? ನಿನ್ ಗಂಡ ನಾನು. ಅವತ್ತು ಬೆಡ್ದಲ್ಲಿ ಕಾರಣ ಏನು ಅಂತಾನೆ ಹೇಳ್ದೆ, ಮದ್ವೆ ಬೇಡ ಅಂತ ಹೇಳ್ದೆ. ಅದರಿಂದ ಆಮೇಲೆ ಏನೇನಾಯ್ತು ಅಂತ ಗೊತ್ತು ತಾನೆ. ಈಗ ಮತ್ತೆ ಇನ್ನೊಂದು ಅವಾಂತರ ಆಗದ್ ಬೇಡ ಪದ್ಮಿನಿ. ಕಾರಣ ಏನು ಅಂತ ಹೇಳು. ಈಗ ನಾನೇನು ಹೇಳಕ್ಕಾಗಕ್ಕಿಲ್ಲ, ಆದ್ರೆ ನನ್ನ ನಿಮ್ಮ ಮಧ್ಯೆ ಅಂತರ ಇರ್ಬೇಕಾಗಿರೋದೀಗ ಅನಿವಾರ್ಯ ಆಗೈತೆ. ದಯವಿಟ್ಟು ಇದಕ್ಕೆ ಒಪ್ಕೊಳ್ಳಿ. ಏನ್ ಪದ್ಮಿನಿ ಇದು? ನೀನು ನನ್ನ ಹತ್ರಕ್ಕೆ ಬರಕ್ ಆಸೆ ಆಗಿರ್ತೀಯ, ನಮ್ಮಿಬ್ರು ಸಂಸಾರ ಶುರು ಆಗುತ್ತೆ ಅಂತ ನಾನಿದ್ರೆ ನೀನ್ ದೂರ ಇರುವಂತಿದ್ಯಲ್ಲ. ನಾವಿಬ್ರು ಪ್ರೀತಿಸಿ ಮದ್ವೆ ಆಗಿದೀವಿ ಪದ್ಮಿನಿ. ಇವಾಗ ನಮ್ಮ ಮಧ್ಯೆ ಅಂತರ ಇರ್ಬೇಕು ಅಂದ್ರೆ ಏನ್ ಅರ್ಥ? ನನ್ನ ಹೆಂಡತಿ ಹತ್ರಕ್ಕೆ ನಾನು ಬರಬಾರ್ದು, ಅದಕ್ಕೆ ಕಾರಣನೂ ಕೇಳಬಾರ್ದು ಅಂದ್ರೆ ಇದು ಎಷ್ಟು ಸರಿ ಪದ್ಮಿನಿ?
ನಿಜ ಹೇಳು ಪದ್ಮಿನಿ, ನನ್ನಿಂದ ಏನಾದ್ರು ತಪ್ಪಾಯ್ತಾ? ನಿಂಗೆ ನೋವಾಯ್ತಾ? ಏನಾದರೂ ಇದ್ರೆ ಫ್ರ್ಯಾಂಕ್ ಆಗಿ ಹೇಳು, ನಾನು ತಿದ್ಕೊಳ್ತೀನಿ. ಏನಂತ ಹೇಳಿದ್ಯವ್ರೆ? ಕಾರಣ ಹೇಳಿದ್ರೆ ತಡ್ಕೊಳ್ಳೋ ಶಕ್ತಿ ಇವ್ರಿಗೈತಾ? ಇಷ್ಟಕ್ಕೆ ಪಾಪ ಇಷ್ಟೊಂದು ನೊಂದ್ಕೊಂಡವ್ರೆ. ಇನ್ನ ನಾನು ಇವ್ರ ಹೆಂಡ್ತಿನೇ ಅಲ್ಲ ಅಂತ ಗೊತ್ತಾದ್ರೆ? ಏನು ಯೋಚನೆ ಮಾಡ್ತಿದ್ಯಾ ಪದ್ಮಿನಿ? ನನ್ನ ತಲೆ ಸಿಡ್ದಂಗೆ ಆಗ್ತಿದೆ, ಎಲ್ಲ ಕಲ್ಸೋಗ್ತಿದೆ. ಏನಾದರೂ ಮಾತಾಡು. ಏನ್ ಮಾತಾಡ್ಬೇಕು ಅದನ್ನೇ ಮಾತಾಡೀವ್ನಿ. ಈಗ ಸದ್ಯಕ್ಕೆ ಇಷ್ಟೇ ನನ್ಗೆ ಹೇಳಕ್ಕಾಗೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೌದಾ? ಹಾಗಿದ್ರೆ ದೂರ ಇರ್ಬೇಕು ತಾನೆ? ಇಷ್ಟು ದೂರ ಇದ್ರೆ ಸಾಕಾ? ಇರ್ತೀನಿ ಪದ್ಮಿನಿ, ನಿನ್ನಿಂದ ದೂರನೇ ಇರ್ತೀನಿ.